ಲಕ್ನೋ ಸೂಪರ್ ಜೈಂಟ್ಸ್ ಬೌಲಿಂಗ್ನಲ್ಲಿ ಯಾವುದೇ ಪ್ರಮುಖ ಬಲವನ್ನು ಹೊಂದಿರದೆ ಟಾಸ್ ಗೆದ್ದು ಎದುರಾಳಿ ತಂಡಕ್ಕೆ ಬ್ಯಾಟಿಂಗ್ ನೀಡಿ ಸವಾಲಿಗೆ ಸಿದ್ಧವಾಗಿತ್ತು. 300 ರನ್ ಗಳಿಸುವ ಭರವಸೆಯಲ್ಲಿದ್ದ ಸನ್ ರೈಸರ್ಸ್ ತಂಡಕ್ಕೆ ಸ್ವಂತ ನೆಲದಲ್ಲಿ 200 ರನ್ ಗಳಿಸಲು ಸಾಧ್ಯವಾಗಲಿಲ್ಲ. ಶಾರ್ದೂಲ್ ಟ್ಯಾಗೋರ್ 4 ವಿಕೆಟ್ ಪಡೆದು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಕಟ್ಟಿಹಾಕಿ ಆತನ ಪ್ರೇರಣದಿಂದ ಉಳಿದ ಬೌಲರ್ಗಳು SRH ಟೀಮ್ನ ಇನ್ನೂ ಕಟ್ಟಿಹಾಕಿದರು. ಇನ್ನು ನಿಕೋಲಸ್ ಪೂರನ್ 26 ಎಸೆತಗಳಲ್ಲಿ 70 ರನ್ ಗಳಿಸಿ ಲಕ್ನೋ ಟೀಮ್ಗೆ ಎದುರಾಳಿ ಇಲ್ಲದೆ ಹಾಗೆ ಮಾಡಿದನು. ಸೂಪರ್ ಜಾಯಿಂಟ್ಸ್ ಈ ಋತುವಿನಲ್ಲಿ ತಮ್ಮ ಮೊದಲ ಗೆಲುವು ದಾಖಲಿಸಿತು. ಈ ಹೊಡೆತದಿಂದ ಸನ್ರೈಸರ್ಸ್ ಹೈದರಾಬಾದ್ ಅಂಕಪಟ್ಟಿಯಿಂದ ಕೆಳಕ್ಕೆ ಕುಸಿಯಿತು. ಲಕ್ನೋ ವಿರುದ್ಧದ ಪಂದ್ಯಕ್ಕೂ ಮುನ್ನ ಅಗ್ರಸ್ಥಾನದಲ್ಲಿದ್ದ ಸನ್ ರೈಸರ್ಸ್ ಹೈದರಾಬಾದ್ ಸೋಲಿನ ನಂತರ ಹಠಾತ್ತನೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಅದರಲ್ಲಿಯೂ ನೆಟ್ ರನ್ ರೇಟ್ ಕೂಡ ತೀವ್ರವಾಗಿ ಕುಸಿದಿದೆ. ಇನ್ನು 6ನೇ ಸ್ಥಾನದಲ್ಲಿದ್ದ ಲಕ್ನೋ ಸೂಪರ್ ಜೈಂಟ್ಸ್ 2ನೇ ಸ್ಥಾನಕ್ಕೆ ಏರಿದೆ. ಪ್ರಸ್ತುತ RCB 1 ಪಂದ್ಯದಿಂದ ಮತ್ತು 1 ಗೆಲುವಿನೊಂದಿಗೆ +2 137 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಲಕ್ನೋ ಸೂಪರ್ ಜೈಂಟ್ಸ್ 2 ಪಂದ್ಯಗಳಿಂದ 1 ಗೆಲುವಿನೊಂದಿಗೆ +0.963 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಪಂಜಾಬ್ ಕಿಂಗ್ಸ್ 1 ಪಂದ್ಯದ ಗೆಲುವಿನೊಂದಿಗೆ +0.550 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ನಂತರ CSK +0.493 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ 5ನೇ ಸ್ಥಾನದಲ್ಲಿದ್ದರೆ ಸನ್ರೈಸರ್ಸ್ ಹೈದರಾಬಾದ್ -0.128 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಅದಾದ ನಂತರ KKR, ಮುಂಬೈ, ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಲಾ 1 ಸೋಲಿನೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿವೆ. ಕೇವಲ 1 ಸೋಲಿನೊಂದಿಗೆ ಮೊದಲ ಸ್ಥಾನದಲ್ಲಿದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಹಠಾತ್ತನೆ 6 ಸ್ಥಾನಗಳಿಗೆ ಕುಸಿದು ಆಘಾತ ಅನುಭವಿಸಿತು. ಅದಕ್ಕೆ ಕಾರಣ ನೆಟ್ ರನ್ ರೇಟ್ ಕುಸಿದಿದ್ದು, ಆದ್ದರಿಂದಲೇ ಪಂದ್ಯ ಗೆದ್ದರೂ ಸೋತರೂ ಪಂದ್ಯವನ್ನು ಕೊನೆಯವರೆಗೂ ಕೊಂಡೊಯ್ದರೆ ನೆಟ್ ರನ್ ರೇಟ್ ಕಾಪಾಡಿಕೊಳ್ಳುತ್ತಾರೆ.